ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತಿನ ವಿಡಿಯೋ ಏನು ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗಿರುತ್ತೆ, ತಮ್ಮನೇಲಿ ನೋಡಿರ್ತೀರ. ಸೊ ಇವತ್ತು ನಾನು ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀನಿ. ಚಿಕ್ಕಪೇಟೆಯಲ್ಲಿ ನಮ್ಮ ಸುಷ್ಮಾಕ್ ಅವ್ರದ್ದು ಮನೆ ಗೃಹ ಪ್ರವೇಶ ಇದೆ ಅಂತ ಹೇಳಿದೆ ಅಲ್ವಾ. ಸೊ ಅವರು ರಿಟರ್ನ್ ಗಿಫ್ಟ್ಸ್ ತೊಗೋಬೇಕಂತೆ. ಸೊ ಅದಕ್ಕೆ ಹೋಗಿ ನೋಡ್ಕೊಬರೋಣ ಏನೆಲ್ಲ ಅವ್ರ ಬಜೆಟಿಗೆ ಏನೆಲ್ಲ ರಿಟರ್ನ್ ಗಿಫ್ಟ್ ಸಿಗುತ್ತೆ, ಹಾಗೆ ನಾವೇನು ಫೈನಲ್ ಮಾಡ್ತೀವಿ ಏನು ಅನ್ನೋದನ್ನ ನೋಡ್ಕೊಬರೋಣ. ನನ್ನ ಜೊತೆ ವಿಸ್ಮಯ ಕೂಡ ಬರ್ತೀಯಾಳೆ, ಹಾಗೆ ಸುಷ್ಮಾಕ ಜೊತೆ ಶ್ವೇತಾ ಕೂಡ ಬರ್ತೀಯಾರಂತೆ. ಸೊ ಒಟ್ಟು ನಾವು 4 ಜನ ಹೋಗ್ತಿರೋ ಅಂಥದ್ದು. ಸೊ ವಿಸ್ಮಯನೂ ಏನೇನೋ ತೊಗೋಬೇಕು ಅಂತಿದ್ಲು. ಸೊ ಹೋಗಿ ಏನೆಲ್ಲ ಶಾಪ್ ಮಾಡ್ತೀವಿ, ಏನೆಲ್ಲ ತೊಗೋತೀವಿ, ಹಾಗೆ ರಿಟರ್ನ್ ಗಿಫ್ಟ್ ಏನು ಫೈನಲ್ ಮಾಡ್ತೀವಿ ಅಥವಾ ತೊಗೊಂಡೇ ಬರ್ತೀವ ಅನ್ನೋದು ನನಗೂ ಗೊತ್ತಿಲ್ಲ. ಸೊ ಹೋಗಿ ನೋಡೋಣ ಹೇಗಾಗುತ್ತೆ ಏನು ನಮ್ಮ ಚಿಕ್ಕಪೇಟೆ ಶಾಪಿಂಗ್ ಅಂತ. ಸುಷ್ಮಾಕ ಅಂತಿದ್ರು ತೊಗೊಳ್ಳಲ್ಲ, ಹೋಗಿ ನೋಡ್ಕೊಬರೋಣ ನಮ್ಮ ಬಜೆಟಿಗೆ ಏನು ಬರುತ್ತೆ, ಆಮೇಲೆ ಭಾವನ್ ಕರ್ಕೊಂಡು ಹೋಗಿ ಫೈನಲ್ ಮಾಡಿ ತೊಗೊಬರೋಣ, ಯಾಕಂದರೆ ಅವರು ಪ್ರೈಸ್ ಎಲ್ಲ ಮಾತಾಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ಸೊ ಅಕ್ಕ ಜರ್ಮನ್ ಸಿಲ್ವರು ಅಥವಾ ಕಾಪರಲ್ಲಿ ಏನಾದರೂ ಕೊಡೋಣ ಅಂತ ಅಂದ್ಕೊತಿದ್ದಾರೆ. ಈ ಸ್ಟೀಲ್ ಬಾಕ್ಸು ಆ ಥರದ್ದು ಶೋ ಐಟಮ್ಸ್ ಎಲ್ಲ ಬೇಡ, ಸುಮ್ಮನೆ ಶೋಗಿಡೋ ಅಂಥದ್ದೆಲ್ಲ ಬೇಡ. ಕೊಟ್ಟರೆ ಅಟ್ಲೀಸ್ಟ್ ಯೂಸ್ ಆಗಬೇಕು, ಅಥವಾ ಕೊಟ್ಟರೆ ಏನಾದರೂ ಒಂದು ಪ್ರಯೋಜನಕ್ಕೆ ಬರುವಂಥದ್ದು ಆಗಿರಬೇಕು ಅಂತ ಸುಷ್ಮಾಕನ್ ಥಾಟ್. ಸೊ ನೋಡೋಣ ಏನು ತೊಗೋತೀವಿ, ಏನು ನೋಡ್ತೀವಿ ಏನು ಅನ್ನೋದನ್ನ. ಬನ್ನಿ. 25 ಕೊಡಿ, 30 ಕೊಡಿ, ಪೇಪರ್ ಗಂಜಿ ಕೊಡಿ. ಸುಷ್ಮಾಕ ಕಾಲ್ ಮಾಡಿದ್ದೆ, ಸುಷ್ಮಾಕನು ಹೊಡ್ತಾರಂತೆ, ಶ್ವೇತಕ್ಕನು ಬರ್ತೀನಿ ಅಂತ ಹೇಳಿದಾರಂತೆ. ಸೊ ಶ್ವೇತಕ್ಕ ಆಲ್ರೆಡಿ ಬಂದಿದ್ದಾರೆ. ಈಗ ನಾನು ಮತ್ತು ವಿಸ್ಮಯ ಹೋಗೋ ಅಂಥದ್ದು. ನಾನಿಲ್ಲಿ ಪೆಟ್ರೋಲ್ ಬಂಕ್ ಹತ್ರ ಬಂದು ವೆಯ್ಟ್ ಮಾಡ್ತಾಯಿದ್ದೀನಿ. ವಿಸ್ಮಯದಿಂದ 5 ಮಿನಿಟ್ಸ್ ಆಗುತ್ತಂತೆ. ಸೊ ಅವಳು ಬಂದಮೇಲೆ ಇಲ್ಲಿಂದ ಡೈರೆಕ್ಟ್ ಚಿಕ್ಕಪೇಟೆವರೆಗೂ ಆಟೋಲ್ಲಿ ಹೋಗೋದಾ ಅಥವಾ ಮೆಟ್ರೋಲ್ ಹೋಗೋದಾ ಏನು ಅನ್ನೋದಿನ್ನ ಗೊತ್ತಿಲ್ಲ. ಸೊ ಅವಳು ಬಂದಮೇಲೆ ಡಿಸೈಡ್ ಮಾಡಿ ಹೋಗೋದು. ಈಗ ಬರ್ಗರ್ ಬಂದಿದ್ದೀನಿ. ಇವರು ಎಲ್ಲ ಟೈಲರ್ ಅಂಗಡಿ ಹತ್ರ ಹೋಗಿ ಬರೋದು ಸ್ವಲ್ಪ ಟೈಮ್ ಆಗುತ್ತೆ ಅಂತ ಅಂತು. ಸೊ ನಾನು ಸುಮ್ಮನೆ ರೋಡಲ್ಲಿ ನಿಂತ್ಕೊಂಡಿರೋದು ಅಂತ ಇಲ್ಲಿ ಹೊಸದಾಗಿ ಬರ್ಗರ್ ಕಿಂಗ್ ಓಪನ್ ಆಗಿದೆ. ಸೊ ಅದಕ್ಕೆ ಬರ್ಗರ್ ಕಿಂಗಲ್ಲಿ ಏನಾದರೂ ತೊಗೊಂಡು ಹೋಗೋಣ ಅಂತ ಬಂದಿದ್ದೀನಿ. ಸೊ ಅವಳು ಏನಾದರೂ ಸೈಡ್ಸ್ ಅಥವಾ ಸ್ನ್ಯಾಕ್ಸ್ ತೊಗೊಬ ಅಂತ ಹೇಳಿಯಲ್ಲ. ಸೊ ಸ್ನ್ಯಾಕ್ಸ್ ಎಲ್ಲ ತಗೊಂಡಿದ್ದೀನಿ, ಆರ್ಡ್ರ್ ಮಾಡಿದ್ದೀನಿ. ಆರ್ಡ್ರ್ ಬರೋಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ, 5 ಮಿನಿಟ್ಸ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ತೊಗೊಂಡು ನಮ್ಮ ಅಮ್ಮನ ಕರ್ಕೊಂಡು ತೊಗೊಂಡು ಇದು ನೋಡ್ತಿರ್ಬೋದು. ಮೊದಲಿನ ಥರ ನಾವು ಅಲ್ಲಿ ಬಿಲ್ ಕೌಂಟರ್ಗೆ ಹೋಗಿ ಅಲ್ಲೇ ಆರ್ಡ್ರ್ ಮಾಡಬೇಕು ಅನ್ನೋಂಥದ್ದು ಏನೂ ಇಲ್ಲ. ಈ ಥರದ್ದು ಒಂದು 3 ಏನಂತಾರೆ ಆರ್ಡ್ರ್ ಮಾಡೋ ಸ್ಕ್ರೀನ್ಸ್ನ ಇಟ್ಟಿದ್ದಾರೆ. ಸೊ ಇಲ್ಲೇ ನಮಗೆ ಏನು ಬೇಕು, ಮೇನ್ ಬರ್ಗರ್ ಬೇಕಾ, ಮೀಲ್ ಬೇಕಾ, ಓನ್ಲಿ ಸ್ನ್ಯಾಕ್ಸ್ ಲೈಕ್ ಫ್ರೈಸಸ್ ಅಥವಾ ನೆಗೆಟ್ಸ್ ಬೇಕಾ, ಏನು ಬೇಕು ಅಂತ ಇಲ್ಲೇ ನೋಡಿ ಸೆಲೆಕ್ಟ್ ಮಾಡಿ ಪೇ ಮಾಡೋದು. ಸೊ ಅಲ್ಲಿ ಟೋಕನ್ ನಂಬರ್ ಬಂದಿದ ತಕ್ಷಣ ಅಲ್ಲೋಗಿ ತೊಗೊಳ್ಳೋ ಅಂಥದ್ದು. ನಾನು ಇಲ್ಲಿ ಒಂದು ಚಿಕನ್ ಬರ್ಗರ್ ಮತ್ತು ಮೀಡಿಯಮ್ ಫ್ರೆಂಚ್ ಫ್ರೈಸ್ನ ಆರ್ಡ್ರ್ ಮಾಡಿದ್ದೆ. ಸೊ ಅದನ್ನು ತಿಂದ್ಬಿಟ್ಟು ಅಷ್ಟರಲ್ಲಿ ವಿಸ್ಮಯ ಕೂಡ ಬಂದಳು. ಸೊ ನಾನು ಮತ್ತು ವಿಸ್ಮಯ ಈಗ ಆಟೋಲ್ಲಿ ಚಿಕ್ಕಪೇಟೆಗೆ ಹೊರಟಿದ್ದೀವಿ. ನಮ್ಮ ಬ್ಯಾಡ್ ಲಕ್ಕೋ ಏನೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು. ನಾವು ಸುಷ್ಮಾಕ ಫೋನ್ ಮಾಡಿ ಎಲ್ಲಿದ್ದೀರಾ ಅನ್ನೋಕ್ಕೆ ನಾವು 5 ನಿಮಿಷ ಬಂದ್ವಿ, 10 ನಿಮಿಷ ಬಂದ್ವಿ ಅಂತ ಹೇಳೋಕ್ಕೆ ಅಂತೂ ಇಂತೂ ಕಡೆಗೂ ಹೋದ್ವಿ ಚಿಕ್ಕಪೇಟೆಗೆ. ಬಟ್ ನಾವು ಚಿಕ್ಕಪೇಟೆಗೆ ಹೋಗೋಷ್ಟೊತ್ತಿಗೆ ಸುಷ್ಮಾಕ ಮತ್ತು ಶ್ವೇತಕ್ಕ ಬೇರೆ ಏನೋ ತೊಗೊಬರೋಕ್ಕೆ ಹೋದರು. ಅಷ್ಟೊತ್ತಿಗೆ ಅವ್ರು ಬರೋಕ್ಕೆ ಇನ್ನೊಂದು 10 ಮಿನಿಟ್ಸ್ ಆಗುತ್ತೆ ಅಂತಂದರು. ಅಷ್ಟರಲ್ಲಿ ವಿಸ್ಮಯ ಏನೋ ತೊಗೋಬೇಕು ಅಂತ ಅಂತಿದ್ದೆ ಅಲ್ವಾ. ಸೊ ವಿಸ್ಮಯ ಜಡೆಬಿಲ್ಲೆ ತೊಗೋಬೇಕು ಅಂತ ಅಂತಿದ್ಲು ಗೃಹ ಪ್ರವೇಶಕ್ಕೆ ಹಾಕೊಳ್ಳೋಕ್ಕೆ. ಸೊ ಅದಕ್ಕೆ ನಾನು ಮತ್ತು ವಿಸ್ಮಯ ಈಗ ಜಡೆಬಿಲ್ಲೆ ನೋಡೋಣ ಅಂತ ಹೋಗ್ತಾಯಿದ್ದೀವಿ. ನಾವು ಡೈರೆಕ್ಟಾಗಿ ರಾಜಾ ಮಾರ್ಕೆಟ್ ಒಳಗೆ ಬಂದುಬಿಟ್ವಿ, ಯಾಕಂದರೆ ಅಲ್ಲಿ ಬರೀ ಫ್ಯಾನ್ಸಿ ಸ್ಟೋರ್ಸ್ ಅಲ್ವಾ. ಲೈಕ್ ಈ ಥರ ಜ್ಯುವೆಲ್ರಿದು, ಬೈತಲೆ ಬಟ್ಟು, ಜಡೆಬಿಲ್ಲೆ, ಈ ಥರದ್ದೇ ಸರಗಳು, ಬರೀ ಈ ಥರದ್ದೇ ಅಲ್ವಾ ರಾಜಾ ಮಾರ್ಕೆಟಲ್ಲಿ ಸಿಗೋವಂಥದ್ದು. ಸೊ ಅದಕ್ಕೆ ಒಳಗೆ ಹೋಗ್ಬಿಡೋಣ, ಆಮೇಲೆ ಅಲ್ಲೇ ಎಲ್ಲ ಅಂಗಡಿಯಲ್ಲೂ ವಿಚಾರಿಸ್ಕೋಬೋದು ಅಂತ ಅಂದ್ಕೊಂಡು ನಾವು ರಾಜಾ ಮಾರ್ಕೆಟ್ ಒಳಗೆ ಹೋದ್ವಿ. ಅವಳು ಒಂದು 3-4 ಅಂಗಡಿಯಲ್ಲಿ ನೋಡಿದ್ಲು. ಅವಳಿಗೇನೋ ಡಿಸೈನ್ಸ್ ಇಷ್ಟ ಆಗಿಲ್ಲ, ಅಂದರೆ ಅವಳು ಸ್ವಲ್ಪ ಆ್ಯಂಟಿಕ್ ಲುಕ್ ಇರೋ ಅಂಥದ್ದು ಬೇಕು ಅಂತ ಅಂದ್ಕೊತಿದ್ಲು. ಮತ್ತು ಈ ಲಕ್ಷ್ಮಿ ಡಿಸೈನ್ ಎಲ್ಲ ಇರೋ ಅಂಥದ್ದು ಬೇಡ ಅಂತ ಅಂದ್ಕೊತಿದ್ಲು. ಬಟ್ ಅಲ್ಲಿ ಬರೀ ಆ ಥರದ್ದೇ ಇದ್ದಿದ್ದು. ಸೊ ಅಲ್ಲೇನೂ ತೊಗೊಳ್ಲಿಲ್ಲ ಅವಳು. ಅಷ್ಟರಲ್ಲಿ ಸುಷ್ಮಾಕ್ ಅವ್ರು ಕೂಡ ನಾವು ಬಂದ್ವಿ ಎಲ್ಲಿದ್ದೀರಾ ಅಂತ ಫೋನ್ ಮಾಡಿದ್ರು. ಸರಿ ಲಾಸ್ಟಲ್ಲಿ ನೋಡ್ಕೊಳ್ಳೋಣ ಅಂತ ನಾವು ಹೊರಟೋದ್ವಿ.
ನಾವು ಸುಷ್ಮಕ್ ಅವರೆಲ್ಲ ಮೀಟಪ್ ಆಗಿ ನೆಕ್ಸ್ಟ್ ಸುಷ್ಮಕ್ಕ ಬ್ಲೌಸ್ ಪೀಸಸ್ ತೊಗೋಬೇಕು ಅಂತ ಅಂದರು. ಅಕಸ್ಮಾತ್ ವಯಸ್ಸಾಗಿರೋರು ಅಥವಾ ಯಾರಾದರೂ ಮನೆಗೆ ಬಂದರೆ ಗೃಹ ಪ್ರವೇಶ ಆದಮೇಲೆ ಅವ್ರಿಗೆಲ್ಲ ಬ್ಲೌಸ್ ಪೀಸೆಲ್ಲ ಕೊಡೋಕ್ಕೆ ಯೂಸ್ ಆಗುತ್ತೆ, ಅಥವಾ ಮನೆಗೆ ಯಾರಾದರೂ ಬಂದರೆ ಅರ್ಶಿನ ಕುಂಕುಮ ಕೊಡೋದಕ್ಕೆ ಬ್ಲೌಸ್ ಪೀಸೆಲ್ಲ ತೊಗೋಬೇಕು ಅಂತ ಅಂತಿದ್ರು. ಸೊ ನಾವು ಅಲ್ಲೇ ರಾಜ ಮಾರ್ಕೆಟ್ ಕಾರ್ನರಲ್ಲೇ ಒಂದು ಬ್ಲೌಸ್ ಪೀಸ್ ಅಂಗಡಿ ಇದೆ, ಸೊ ಅಲ್ಲಿ ಬಂದ್ವಿ. ಅಲ್ಲಿ ಅವ್ರು ಬ್ಲೌಸ್ ಪೀಸ್ ಎಲ್ಲ ತೊಗೊಂಡ್ಮೇಲೆ ಅವರು ತೋರಿಸ್ತಿದ್ರು ಯಾವ ರೀತಿ ಯಾವ್ಯಾವ ವೆರೈಟಿ ಬ್ಲೌಸ್ ಪೀಸಸ್ ಇದೆ ಮತ್ತು ಎಲ್ಲ ಪ್ರೈಸ್ ರೇಂಜ್ದು ತೋರಿಸ್ತಿದ್ರು ಅವರು. ಇಲ್ಲಿ ಪ್ಯೂರ್ ಕಾಟನ್ದು ಹ್ಯಾಂಡ್ ಪೇಂಟೆಡ್ ಬ್ಲೌಸ್ ಪೀಸಸ್ಸು ಮತ್ತು ಕಲಂಕಾರಿ ಬ್ಲೌಸ್ ಪೀಸಸ್ಸು, ಈ ಥರದ್ದು ಸೆಟ್ ಅಲ್ಲಿ ಬರುತ್ತಲ್ವ ಆ ಥರದ್ದು ಎಲ್ಲ ಥರ ಬ್ಲೌಸ್ ಪೀಸಸ್ಸು ತೋರಿಸ್ತಿದ್ರು. ಬಟ್ ಅಕ್ಕ ಮೀಡಿಯಮ್ ರೇಂಜ್ದು ತೊಗೊಂಡ್ರು, ಅದು ಕೂಡ ಚೆನ್ನಾಗಿದೆ. ಅಕ್ಕ ಒಂದು ಸ್ವಲ್ಪ ಸಿಲ್ಕ್ ಮೆಟೀರಿಯಲಲ್ಲಿ ತೊಗೊಂಡ್ರು. ಸೊ ನಾವಲ್ಲಿ ಬ್ಲೌಸ್ ಪೀಸೆಲ್ಲ ತೊಗೊಂಡು ನೆಕ್ಸ್ಟ್ ಬಂದಿದ್ದಂಥದ್ದೇ ತಾಮ್ರದ ರಿಟರ್ನ್ ಗಿಫ್ಟ್ ನೋಡೋದಕ್ಕೆ. ಸೊ ಇಲ್ಲಿ ಒಂದು ಅಂಗಡಿಗೆ ಬಂದ್ವಿ, ಬಟ್ ಅವರು ಗೋಡೌನ್ಗೆ ಕರ್ಕೊಂಡು ಹೋಗ್ತೀವಿ ಬನ್ನಿ ಮೇಡಮ್, ನಿಮಗೆ ಯಾವ ಸೈಜಿಂದ ಯಾವ ಪ್ರೈಸ್ ರೇಂಜಿಂದ ಬೇಕು ಎಲ್ಲನೂ ಅಲ್ಲೇ ಸಿಗುತ್ತೆ, ಸೊ ನೀವು ನೋಡಿ ಡಿಸೈಡ್ ಮಾಡ್ಬೋದು ಅಂತ. ಇಲ್ಲೆಲ್ಲ ತುಂಬ ದೊಡ್ಡದಿತ್ತು, ಲೈಕ್ ದೇವಸ್ಥಾನ ಗಿಡ ಅಂಥದ್ದು ಅಥವಾ ಮನೆಯಲ್ಲೇ ಶೋ ಆಗಿ ಅಂತ ಹೇಳ್ತಾರಲ್ವ, ದೊಡ್ಡ ಕೃಷ್ಣ ಅಥವಾ ಆನೆಗಳು, ಜಿಂಕೆ ಈ ಥರದ್ದೆಲ್ಲ ಇತ್ತು, ಬುದ್ಧ ಈ ಥರದ್ದೆಲ್ಲ ದೊಡ್ಡದಿತ್ತು. ಬಟ್ ನಾವು ತೀರಾ ಸಣ್ಣ ರಿಟರ್ನ್ ಗಿಫ್ಟ್ ಅಲ್ವಾ, ಸೊ ವಿದಿನ್ ನಮ್ಮ ಬಜೆಟಲ್ಲೇ ನೋಡ್ತಿದ್ವಿ. ಇಲ್ಲಿ ಎಲ್ಲ ತುಂಬ ದೊಡ್ಡದಿತ್ತು. ಸೊ ಅದಕ್ಕೆ ಅವರು ಹೌದಾ ಮತ್ತು ಅಲ್ಲೇ ನೋಡಿರಂತೆ ಬನ್ನಿ ಅಂತ ವಾಪಸ್ ಅಲ್ಲಿಗೆ ಕರ್ಕೊಂಡೋದ್ರು. ಇಲ್ಲಿ ನೋಡ್ತಿರ್ಬೋದು ಸಣ್ಣ ದೇವ್ರ ವಿಗ್ರಹಗಳನ್ನೆಲ್ಲ ತೋರ್ಸೋಕ್ಕೆ ಶುರು ಮಾಡಿಬಿಟ್ರು ಅವರು. ಸೊ ನಾವು ದೇವ್ರ ವಿಗ್ರಹಗಳೇನು ಬೇಡ, ಹಸು ಏನಂತ ಗೋಮಾತ ಅಂತಾರಲ್ವ, ಸೊ ಅದನ್ನು ರಿಟರ್ನ್ ಗಿಫ್ಟಾಗಿ ಕೊಡೋಣ, ಹಸು ಮತ್ತು ಕರು ಇರುತ್ತಲ್ವ, ಸೊ ಅದು ಕೊಡೋಣ, ಅದು ದೇವ್ರ ಮನೇಲಿಟ್ಟು ಪೂಜೆ ಆದರೂ ಮಾಡ್ಬೋದು, ಅಥವಾ ಅದು ತುಂಬ ಒಳ್ಳೆಯದಲ್ಲ ಗೃಹ ಪ್ರವೇಶಕ್ಕೆ ರಿಟರ್ನ್ ಗಿಫ್ಟಾಗಿ ಕೊಟ್ಟರೆ ಅಂತ. ಸೊ ಅಕ್ಕ ಅದನ್ನು ಒಂದು ತಲೆಯಲ್ಲಿ ಇಟ್ಕೊಬಂದರು. ಸೊ ಅದನ್ನು ನೋಡ್ತಿದ್ವಿ, ಕಾಪರಲ್ಲಿ ತುಂಬ ಜಾಸ್ತಿ ಆಗ್ತಿತ್ತು ಪ್ರೈಸ್ ನೋಡಿ ಈ ಥರದ್ದೇ. ಬಟ್ ಕಾಪರಲ್ಲಿ ತೀರಾ ಚಿಕ್ಕದಕ್ಕೆ ಜಾಸ್ತಿ ಪ್ರೈಸ್ ಹೇಳ್ತಿದ್ರು. ಸೊ ಅದಕ್ಕೆ ನಾವು ಅಲ್ಲಿ ನೋಡಲಿಲ್ಲ, ಬೇರೆ ಜರ್ಮನ್ ಸಿಲ್ವರಲ್ಲಿ ನೋಡೋಣ ಅಂತ ನೆಕ್ಸ್ಟ್ ಅಲ್ಲಿಂದ ಬೇರೆ ಅಂಗಡಿಗೆ ಹೊರಟ್ವಿ. ಬಟ್ ಬೇರೆ ಅಂಗಡಿಗೆ ಹೋದಾಗ ಅಲ್ಲಿ ಬೇರೆ ಏನು ಡಿಸೈನ್ಸ್ನ ತೋರ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರು ರಿಟರ್ನ್ ಗಿಫ್ಟಿಗೆ. ಅದು ಇವಾಗ ಬ್ಲ್ಯಾಕ್ ಆಗಲ್ವಾ, ಅದು ಅವ್ರು ಹೇಳ್ತಿದ್ದಾನೆ ಆ ಸ್ಟೋನ್ ಬೀಡ್ಸು ಮತ್ತೆ ಏನ್ ಗೊತ್ತಾ, ಆನಿಕ್ಸ್ ಏನೋ ಪೇಂಟ್ ಮಾಡ್ಬಿಟ್ರೆ ಯೂಸ್ ಮಾಡ್ತೀಯಲ್ಲ. ಇಲ್ಲಿ ನೋಡ್ತಿರ್ಬೋದು ಹ್ಯಾಂಗಿಂಗ್ ಗಂಟೆ, ದೀಪಗಳು. ನನಗೆ ಈ ಥರದ್ದೆಲ್ಲ ದೇವ್ರ ಮನೆ ಹತ್ರ ಅಥವಾ ಮೇನ್ ಡೋರ್ ಹತ್ರ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಒಂಥರ ಪಾಸಿಟಿವ್ ವೈಬ್ಸ್ ಬರುತ್ತೆ, ಒಂಥರ ಟೆಂಪಲ್ ವೈಬ್ ಬರುತ್ತೆ ಅಂತ ನನಗೆ ಪರ್ಸ್ನಲಿ ಇಷ್ಟ ಈ ಥರದನ್ನೆಲ್ಲ ದೇವ್ರ ಮನೆ ಹತ್ರ ಅಥವಾ ಮೇನ್ ಡೋರ್ ಹತ್ರ ಹ್ಯಾಂಗ್ ಮಾಡೋಕ್ಕೆ. ಸೊ ಇದು ನೋಡ್ತಿದ್ರೆ ತುಂಬ ಖುಷಿ ಆಗ್ತಿತ್ತು. ಸೊ ಅದಕ್ಕೆ ಅದು ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ನೆಕ್ಸ್ಟು ನಾವು ಇನ್ನೊಂದು ಅಂಗಡಿಗೆ ಹೋದ್ವಲ್ವಾ, ಸೊ ಅಲ್ಲಿ ಬೇರೆ ಈ ಥರ ಕಾಪರ್ ಪ್ಲೇಟ್ಸ್ ಆಗಿರ್ಬೋದು, ಕಾಪರ್ ಅಂದರೆ ಒಂಥರ ತಾಮ್ರದ ಪ್ಲೇಟ್ಸ್ ಆಗಿರ್ಬೋದು ಅಥವಾ ತಾಮ್ರದ ಕಪ್ಸ್ ಆಗಿರ್ಬೋದು, ಗ್ಲಾಸ್ ಈ ಥರದ್ದೆಲ್ಲ ತೋರಿಸ್ತಾಯಿದ್ರು. ಇದು ಸ್ವಲ್ಪ ಯೂನಿಕ್ ಅಂತ ಅನ್ನಿಸ್ತು ನನಗೆ. ಮತ್ತು ಇಲ್ಲಿ ಪ್ಲೇಟ್ಸ್ ನೋಡ್ತಿದ್ರೆ ಒಂಥರ ಬೇರೆ ಶೇಪಲ್ಲೆಲ್ಲ ಇತ್ತು, ಒಂಥರ ರೌಂಡ್ ಶೇಪು, ಓವಲ್ ಶೇಪು, ಸ್ಕ್ವೇರ್ ಶೇಪು, ರೆಕ್ಟ್ಯಾಂಗಲ್, ಈ ಥರ ಬೇರೆ ಶೇಪಲ್ಲೆಲ್ಲ ಇತ್ತು. ಸೊ ಇದು ಒಂದು ಕ್ಲಿಪ್ಪಿಂಗ್ ತೊಗೊಂಡೆ, ಅಕಸ್ಮಾತ್ ಮನೆಗೆ ಯಾರಿಗಾದ್ರೂ ಬೇಕಂದರೆ ಏನಕ್ಕಾದ್ರೂ ಯೂಸ್ ಆಗುತ್ತೆ ಅಂತ ಇದು ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಸೊ ಇಲ್ಲಿ ನೋಡ್ತಿರ್ಬೋದು ಸಣ್ಣ ದೀಪಗಳು, ಅರಿಶಿನ ಕುಂಕುಮದ್ದು ಬಟ್ಲು, ಈ ಥರದ್ದೆಲ್ಲ ತೋರ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಮತ್ತು ಇಲ್ಲಿ ಸಣ್ಣ ದೇವ್ರಿಗೆ ನೈವೇದ್ಯ ಇಡೋಕ್ಕೆ ಎಲ್ಲ ಯೂಸ್ ಮಾಡ್ತಾರಲ್ವ ಸಣ್ಣ ಬಟ್ಲು, ಆ ಥರದ್ದೆಲ್ಲ ತೋರಿಸ್ತಿದ್ರು. ಸೊ ಅಕ್ಕ ಇಷ್ಟರಲ್ಲಿ ಒಂದಷ್ಟು ಡಿಸೈನ್ಸ್ನ ಅಂದರೆ ಒಂದಷ್ಟು ಐಟಮ್ಸ್ನ ಎತ್ತಿಟ್ಕೋತಾಯಿದ್ರು. ನೋಡ್ತಿರ್ಬೋದಲ್ಲ ಈ ಥರ ಗ್ಲಾಸ್ ಆಗಿರ್ಬೋದು ಅಥವಾ ಸಣ್ಣದು ನೈವೇದ್ಯದ ಬಟ್ಲಾಗಿರ್ಬೋದು, ಆ ಥರದ್ದೆಲ್ಲ. ಬಟ್ ದೀಪ ಎಲ್ಲ ಕೊಡೋದು ಬೇಡ, ಅರಿಶಿನ ಕುಂಕುಮದ ಬಟ್ಲೆಲ್ಲ ಬೇಡ, ಯಾಕಂದರೆ ತೀರಾ ಕಾಮನ್ ಆಗೋಯ್ತು, ಎಲ್ಲ ಸೋಕೇಶಲ್ಲಿ ಎತ್ತಿರ್ತಾರೆ, ಆ ಥರದ್ದು ಬೇಡ. ಇವಾಗೆಲ್ಲ ಕಾಪರ್ ಗ್ಲಾಸಲ್ಲಿ ಕುಡಿದ್ರೆ ತುಂಬ ನೀರು ಕುಡಿದ್ರೆ ಒಳ್ಳೆಯದು ಅಂತಾರಲ್ವ, ಸೊ ಅದಕ್ಕೆ ಕಾಪರ್ ಗ್ಲಾಸ್ ಕೊಡೋಣ ಅಥವಾ ಈ ಥರದ ನೈವೇದ್ಯ ಇಡೋಕ್ಕೆ ಬಟ್ಲು ಕೊಡೋಣ, ಅಟ್ಲೀಸ್ಟ್ ದೇವ್ರ ಮನೆಯಲ್ಲಾದರೂ ಯೂಸ್ ಮಾಡ್ತಾರೆ ಅಂತ ಅಕ್ಕ ಥಾಟ್ ಆಗಿತ್ತು. ಅದಕ್ಕೆ ಇಲ್ಲೆಲ್ಲ ತೋರಿಸ್ತಿದ್ದಾರೆ. ಇಲ್ಲಿ ಒಂದಷ್ಟು ಐಟಮ್ಸ್ನ ನಾವು ಸೆಲೆಕ್ಟ್ ಮಾಡಿ ಇಟ್ಕೊಂಡ್ರಿ. ಸೊ ಇಲ್ಲಿ ನೋಡ್ತಿರ್ಬೋದು ನಾವು ಫೈನಲಿ ಏನೆಲ್ಲ ತೆಗೆದಿಟ್ಕೊಂಡ್ರಿ ಅಂದರೆ ಇದು ಒಂದು
ತಾಮ್ರದ ಗ್ಲಾಸ್. ಅದಾದಮೇಲೆ ನೆಕ್ಸ್ಟ್ ನಾವು ಇಟ್ಕೊಂಡಿದ್ದಂಥದ್ದು ಗೋಮಾತ, ಅದೇ ಹೇಳಿದೆ ಅಲ್ವಾ, ಹಸು ಮತ್ತು ಕರು ಇರೋವಂಥದ್ದು. ಸೊ ಇದು ಒಂದು ಡಿಸೈನು. ನೆಕ್ಸ್ಟು ಇದು ನೈವೇದ್ಯ ಬಟ್ಲು, ಏನಾದರೂ ಪ್ರಸಾದ ಹಾಕಿ ದೇವ್ರ ಮುಂದೆ ಇಡ್ಬೋದು ಅಂತ ಇದು ಒಂದು ತೊಗೊಂಡ್ವಿ. ಅಂದರೆ ಇದು ಒಂದು ಸೆಲೆಕ್ಟ್ ಮಾಡಿದ್ರಿ. ಆಮೇಲೆ ಗ್ಲಾಸಲ್ಲಿ ಇನ್ನೊಂದು ಡಿಸೈನ್ ಇದು ಪ್ಲೇನು ಫಸ್ಟ್ ನೋಡಿದ್ದು, ಅದ್ರ ಮೇಲೆ ಸ್ವಲ್ಪ ಡಿಸೈನ್ ಇತ್ತು. ಇದು ನೈವೇದ್ಯದ ಬಟ್ಲೆ, ಸ್ವಲ್ಪ ದೊಡ್ಡ ಸೈಜು. ಮತ್ತು ಇದು ಇನ್ನೊಂದು ರಿಮೂವ್ ಮಾಡ್ಕೋಬೋದು ಕೆಳಗಡೆ ಸ್ಟ್ಯಾಂಡ್. ಇದಿಟ್ಟರೆ ಸ್ಟ್ಯಾಂಡ್ ಇದ್ರ ಮೇಲೆ ದೇವ್ರೇನಾದರೂ ಇಟ್ಬಿಟ್ಟು ಅದನ್ನ ಸಪ್ರೇಟ್ ಪೂಜೆ ಮಾಡ್ಬೋದು. ಸ್ಟ್ಯಾಂಡ್ ತೆಗೆದುಬಿಟ್ರೆ ಅದು ಒಂದು ಕಪ್ ಥರ ಆಗುತ್ತೆ. ಆಮೇಲೆ ಇದೊಂದು ಪ್ಲೇಟ್ ಒಂದು ಸೆಲೆಕ್ಟ್ ಮಾಡ್ಕೊಂಡ್ವಿ. ಅದಾದಮೇಲೆ 3 ಕಾಲು ಮಣೆ ಅಂತಾರಲ್ವ, ಸೊ ಇದು ಒಂದು ಸೆಲೆಕ್ಟ್ ಮಾಡಿ, ಮತ್ತು ಬಟ್ಲೆ ಇನ್ನು ಸ್ವಲ್ಪ ದೊಡ್ಡ ಸೈಜ್ದಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ವಿ. ಆಮೇಲೆ ಅದಷ್ಟು ಸೆಲೆಕ್ಟ್ ಮಾಡಿ ಸೈಡಿಗೆ ಇಟ್ಬಿಟ್ಟು ಹೊಟ್ಟೆ ಹಸಿತಾನೆ ಅಂತ ನೆಕ್ಸ್ಟ್ ಹೋಟೆಲಿಗೆ ಬಂದ್ವಿ. ಇಲ್ಲಿ ಮಸಾಲೆ ದೋಸೆ ತೊಗೊಂಡ್ವಿ. ನಿಜವಾಗ್ಲೂ ಚೆನ್ನಾಗಿತ್ತು, ವರ್ತ್ ಅನಿಸ್ತು ನನಗೆ ಇಲ್ಲಿ ಮಸಾಲೆ ದೋಸೆ ತಿಂದಿದ್ದು. ಸೊ ಇಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಜರ್ಮನ್ ಸಿಲ್ವರ್ ಏನಾದ್ರು ನೋಡೋಣ ಅಂತ ಹೊರಟ್ವಿ ನಾವು. ಸೊ ಊಟ ಎಲ್ಲ ಮುಗಿಸ್ಕೊಂಡು ಈಗ ನಾವು ಜರ್ಮನ್ ಸಿಲ್ವರ್ ಅಂಗಡಿಗೆ ಬಂದ್ವಿ. ಇಲ್ಲಿ ಅವರು ಮತ್ತೆ ಗೋಡೌನ್ ಕರ್ಕೊಂಡ್ರು. ಗೋಡೌನಲ್ಲಿ ಅಕ್ಕಗೆ ಹಸು ಮತ್ತು ಕರು ಇರೋದೇ ಇಷ್ಟ ಆಯಿತು, ಯಾಕಂದರೆ ಅದು ಗೃಹ ಪ್ರವೇಶಕ್ಕೆ ಕೊಟ್ಟರೆ ತುಂಬ ಒಳ್ಳೆಯದು ಅಂತಾರೆ. ಸೊ ಅದಕ್ಕೆ ಹಸು ಮತ್ತು ಕರು ಇರೋ ಅಂಥದ್ದು ತೊಗೊಂಡ್ರು. ಅಂದರೆ ಮೀಡಿಯಮ್ ಸೈಜ್ ತೊಗೊಂಡ್ರು, ಅದನ್ನ ದೇವ್ರ ಮನೇಲಿ ಇಟ್ಟು ಪೂಜೆ ಕೂಡ ಮಾಡ್ಬೋದು. ಸೊ ಅಂಥದ್ದು ತೊಗೊಂಡ್ರು, ಯೂಸ್ ಆಗುತ್ತೆ ಅಂತ. ಅದಾದಮೇಲೆ ನೆಕ್ಸ್ಟು ಜಮ್ಖಾನ ಮತ್ತು ಬೆಡ್ಶೀಟ್ಸ್ ಎಲ್ಲ ತೊಗೋಬೇಕು ಅಂದರು. ಇವಾಗ ಅಲ್ಲಿ ಬಂದರೆ ಉಳ್ಕೊಳ್ಳೋದಕ್ಕೆ ಎಲ್ಲ ಹೆಲ್ಪ್ ಆಗುತ್ತೆ ಅಂತ ಜಮ್ಖಾನ ಮತ್ತು ಬೆಡ್ಶೀಟ್ಸ್ ಎಲ್ಲ ತೊಗೋಬೇಕು ಅಂದರು. ಸೊ ಅಲ್ಲೋಗಿ ಜಮ್ಖಾನ ಬೆಡ್ಶೀಟ್ ಎಲ್ಲ ತೊಗೊಂಡ್ವಿ. ಇಲ್ಲಿ ಜಮ್ಖಾನ ಬೆಡ್ಶೀಟ್ಸ್ ಎಲ್ಲ ತೊಗೊಂಡಿದ್ದಾದಮೇಲೆ ನೆಕ್ಸ್ಟ್ ತಾಂಬೂಲ ಕವರ್ಸ್, ತೆಂಗಿನಕಾಯಿ ಹಾಕೋದಕ್ಕೆ ಮತ್ತು ರಿಟರ್ನ್ ಗಿಫ್ಟ್ಸ್ ಕೊಡೋಕ್ಕೆ ತಾಂಬೂಲದ ಕವರು ಅದೆಲ್ಲ ತೊಗೊಳ್ಳೋಣ ಅಂತ ಬಂದ್ವಿ. ಇಲ್ಲಿ ಪ್ರೆಸೆಂಟೇಷನ್ಸ್ ಕವರ್ ನೋಡ್ತಾ ಇದ್ವಿ, ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿತ್ತು. ಸೊ ಎಲ್ಲರೂ ಒಂದು ಪ್ಯಾಕೆಟ್ ತೊಗೊಂಡ್ವಿ. ಅದಾದಮೇಲೆ ನೆಕ್ಸ್ಟ್ ತಾಂಬೂಲ ಹಾಕೋದಕ್ಕೆ, ಅಂದರೆ ತೆಂಗಿನಕಾಯಿ ಎಲೆ ಅಡಿಕೆಲ್ಲ ಕೊಡ್ತಾರೆ. ಸೊ ಅದಕ್ಕೆ ಒಂದು ಸೈಜ್ ತಾಂಬೂಲದ ಕವರು, ಆಮೇಲೆ ರಿಟರ್ನ್ ಗಿಫ್ಟ್ಸ್ ಹಾಕೋಕ್ಕೆ ಒಂದು ಸೈಜ್ ಹ್ಯಾಂಡ್ ಕವರ್ನ ತೊಗೊಂಡ್ವಿ. ಆಮೇಲೆ ಅಕ್ಕ ಇನ್ನೂ ಮನೆಗೆ ಏನೇನೋ ಬೇಕು ಅಂದರೆ ಗ್ಲಾಸಸ್, ಪೇಪರ್ ಗ್ಲಾಸಸ್ಸು, ಆಮೇಲೆ ಇನ್ನೂ ಏನೇನೋ ಟಿಶ್ಯೂ ಪೇಪರು, ಈ ಥರದ್ದು ಇನ್ನೂ ಏನೇನೋ ಬೇಕು ಅಂತೆಲ್ಲ ಒಂದಷ್ಟು ಐಟಮ್ಸ್ನ ತೊಗೊಂಡ್ರು. ಮನೆಗೆ ಯೂಸ್ಫುಲ್ ಆಗುವಂಥದ್ದು, ಅಂದರೆ ಗೃಹ ಪ್ರವೇಶ ಟೈಮಲ್ಲಿ ಏನೇನೋ ಬೇಕು ಅಂತೆಲ್ಲ ಅದೆಲ್ಲ ತೊಗೊಂಡು ನೆಕ್ಸ್ಟ್ ನಾವು ಜರ್ಮನ್ ಸಿಲ್ವರ್ ಅಂಗಡಿಗೆ ವಾಪಸ್ ಬಂದು ಏನು ಆರ್ಡ್ರ್ ಕೊಟ್ಟಿದ್ವಿ ಅದು ರೆಡಿ ಇದೆ ಮೇಡಮ್, ಬಂದು ತೊಗೊಂಡೋಗಿ ಅಂತ ಅಂದರು. ಪ್ರೈಸು ಕೂಡ ನಮಗೆ ಓಕೆ ಅನಿಸ್ತು. ಸೊ ಅದನ್ನೆಲ್ಲ ತೊಗೊಂಡು ಆಟೋದಲ್ಲಿ ಹಾಕ್ಕೊಂಡು ಹೊರಟಿದ್ದಾರೆ. ನೋಡ್ತಿರ್ಬೋದು ನೀವು ನಮ್ಮ ಅವಸ್ಥೆ ಯಾವ ರೀತಿ ಇದೆ ಅಂತ. ಆಟೋ ಫುಲ್ಲು ಲಗೇಜು. ಸೊ ಇವತ್ತಿನ ಚಿಕ್ಕಪೇಟೆ ಶಾಪಿಂಗ್ ಬ್ಲಾಗ್ ಇದಾಗಿತ್ತು. ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ, ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ನೆಕ್ಸ್ಟ್ ವಿಡಿಯೋ ಒಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.